ನಮಸ್ಕಾರ ಬಾಯ್ಸ್, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಆಫೀಸ್ಗೂ ರಜೆ ಇತ್ತು, ಹಾಗೆ ನಾನು ಸ್ವಲ್ಪ ಫ್ರೀ ಇದ್ದೆ. ಅದಕ್ಕೋಸ್ಕರ ನಾನು ಹೊರಟೆ ಬನ್ನೇರುಘಟ್ಟ ಜೂಗೆ. ಲಾಸ್ಟ್ ಟೈಮ್ ಹೋಗಿದ್ದೆ ಬಟ್ ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ಈ ಸಲ ಹೊರಟೆ. ನನ್ನ ಲೊಕೇಶನಿಂದ ಇದು ಒಂದು ಜಸ್ಟ್ 30 ಕಿಲೋಮೀಟರ್ ಇರ್ಬೋದು ಅಷ್ಟೇ. ತುಂಬ ಜನ ಹೋದವ್ರು ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ, ಅದಕ್ಕೆ ನಾನು ಒಂದು ಸಲ ನೋಡುವ ಅಂತ ಹೊರಟಿದ್ದೆ. ಫೈನಲಿ ಬನ್ನೇರುಘಟ್ಟ ಅಂತೂ ರೀಚ್ ಆದೆ. ಇವಾಗ ಜೂಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗಾಡಿನ ಪಾರ್ಕಿಂಗಲ್ಲಿಟ್ಟು ಜೂ ಒಳಗೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಆಗ್ತಿದ್ದಂಗೆ ಈ ಥರದೊಂದು ಬ್ಯೂಟಿಫುಲ್ ವ್ಯೂ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಮಷೀನಲ್ಲಿ ಟಿಕೆಟ್ ತೊಗೊಂಡು ಜೂ ಒಳಗೆ ಬಂದೆ. ಸ್ಟಾರ್ಟಿಂಗಲ್ಲಿ ಈ ಥರದೊಂದು ಮ್ಯಾಪ್ ಸಿಗುತ್ತೆ. ಈ ಮ್ಯಾಪ್ನ ನೋಡ್ಕೊಂಡ್ರೆ ನೀವೆಲ್ಲ ಪ್ರಾಣಿಗಳನ್ನು ನೋಡ್ಬೋದು. ಗುರು ಜೀಬ್ರದಂತೂ ಬ್ರೇಕಪ್ ಆಗಿದೆ ಅನ್ಸುತ್ತೆ, ಆ ಕಡೆ ಮುಖ ಹಾಕೊಂಡ್ಬಿಟ್ಟಿದೆ. ಗುರು ಇದನ್ನ ನೋಡಿ, ಇಲ್ಲಿಂದ ಯಾವಾಗ ತಪ್ಸ್ಕೊಡೋದಂತ ಪ್ಲ್ಯಾನ್ ಆಗ್ತಾ ವಾಕಿಂಗ್ ಮಾಡ್ತಾ ಇದೆ. ಬ್ಯಾಂಗ್ಳೂರ್ ಬಂದ ಮೇಲೆ ನಮ್ಮದು ಇದೇ ಥರ ಲೈಫ್ ಆಗಿದೆ ಅಲ್ವಾ. ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಬೋಟಿಂಗ್ ಇಷ್ಟ ಇದ್ರೆ ಇಲ್ಲಿ ಮಾಡ್ಬೋದು ನೀವು. ಹಾಗೆ ಎಲ್ಲನೂ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಆನೆ ಹೀಗೆ ಹೇಳ್ಬಿಡೋದ, ರಿಕಾರ್ಡಿಂಗ್ ಕಾರ್ಯ ಬಂದ್ ಕರೋ ಕ್ಯಾಮ್ರಾ, ಮೇರೆ ಕಾ ಕ್ಯಾಮ್ರಾ ಬಂದ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗುರು ಆ ಗಿಳಿಗೂ ಒಂದು ಹುಡುಗಿ ಅದೇ. ನಮ್ಮ ಲೈಫಲ್ಲಿ ಮಾತ್ರ ಒಂದು ಹುಡುಗಿನೂ ಇಲ್ವಲ್ಲ, ನಾವೇನು ಪಾಪ ಮಾಡಿದ್ವಿ. ಅದೆಲ್ಲ ಹೋಗ್ಲಿ, ಬ್ಯೂಟಿಫುಲ್ ನೇಚರ್ ನೋಡ್ತಾ ಮುಂದಕ್ಕೆ ಹೋಗುವ. ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ. ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಲೈಫ್ಗೂ ಅವ್ರ ಲೈಫ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅನ್ಸ್ಬಿಡತ್ತೆ. ಅವ್ರ ಲೈಫ್ನಾರು ನೋಡ್ಲಿಕ್ಕೆ ಜನ ಬರ್ತಾರೆ, ನಮ್ಮ ಲೈಫ್ನ ನೋಡ್ಲಿಕ್ಕೆ ಯಾರು ಬರ್ತಾರೆ ಗುರು. ಇದನ್ನ ನೋಡಿ, ಯಾವ ಕಾಡಲ್ಲಿ ಮಾಂಸ ತಿನ್ಕೊಂಡು ಆರಾಮಾಗಿತ್ತು, ಇಲ್ಲಿ ಬಂದು ಸೊಪ್ಪು ತಿನ್ನೋ ಥರ ಆಗಿದೆ. ಇದೇನೋ ಹೇಳತ್ತೆ, ಕೇಳಿಸ್ಕೊಳ್ಳಿ. ನೇಚರ್ನ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಗುರು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಎಲ್ಲಾದರೂ ಒಂದು ಮನೆ ಮಾಡ್ಕೊಂಡು ಇದ್ಬಿಡುವ ಅನ್ಸ್ಬಿಡತ್ತೆ. ಇವತ್ತಿಗಾಗಿದ್ದಿಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.